ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಸವಾಲುಗಳನ್ನು ಎದುರಿಸಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಶಿಕ್ಷಕರು ಮತ್ತು ಪತ್ರಕರ್ತರ ಪಾತ್ರವು ನಿರ್ಣಾಯಕವಾಗಿದೆ ಎಂದು ಸಮಾಜ ಸೇವಕರಾದ ಆರ್ಟಿಒ ಮಲ್ಲಿಕಾರ್ಜುನ್ ಹೇಳಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೀಡುವ ರಾಜ್ಯ ಪ್ರಶಸ್ತಿಗೆ ಕೆಆರ್ ಪೇಟೆ ತಾಲೂಕಿನ ಹಿರಿಯ ಪತ್ರಕರ್ತ ಕೆಆರ್ ನೀಲಕಂಠ ಭಾಜನರಾದ ಹಿನ್ನೆಲೆಯಲ್ಲಿ ಅಭಿನಂದಿಸಿ ಗೌರವಿಸಿ ಮಾತನಾಡಿದರು. ಕೃಷ್ಣರಾಜಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿ ಇರುವ ಶ್ರೀ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠ ಹಾಗೂ ಕಳೆದ 14 ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಿರುವ ಗವಿಮಠ ಮುರಾರ್ಜಿ ವಸತಿ ಶಾಲಾ ಕುಪ್ಪಹಳ್ಳಿ ಪ್ರಸನ್ನ ಅವರನ್ನು ಅಭಿನಂದಿಸಿ ಮಾತನಾಡಿದರು. ಸಮಾಜ ಸುಧಾರಣೆಯಲ್ಲಿ ಪತ್ರಕರ್ತರ ಪಾತ್ರವು ಮಹತ್ವದ್ದಾಗಿದೆ. ಜನರು ತಮ್ಮ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪತ್ರಕರ್ತರು ಸಮಾಜಮುಖಿಯಾಗಿ ಆಲೋಚಿಸಿ ಕೆಲಸ ಮಾಡಬೇಕು. ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ವರದಿಗಳನ್ನು ಮಾಡಿ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಇಂತಹ ಗೌರವಾನ್ವಿತ ಉನ್ನತವಾದ ಪ್ರಶಸ್ತಿಗಳು ಲಭಿಸಲು ಸಾಧ್ಯವಿದೆ. ಹಿರಿಯ ಪತ್ರಕರ್ತರಾದ ಕೆಆರ್ ನೀಲಕಂಠ ಅವರು 30 ವರ್ಷದ ತಮ್ಮ ಸುದೀರ್ಘ ಪತ್ರಿಕಾ ಜೀವನದಲ್ಲಿ ಹಲವು ಗೆಲುವು ಮತ್ತು ಸೋಲುಗಳನ್ನು ಅನುಭವಿಸಿದ್ದಾರೆ. ತಮಗೆ ಎಷ್ಟೇ ಹಿರಿತನವನ್ನ ಮರೆತು ಹಿರಿಯ ಪತ್ರಕರ್ತರಿಗೆ ಮಾರ್ಗದರ್ಶನ ತೋರುತ್ತಾ ಅವರ ಜೊತೆಯಲ್ಲಿ ಉಳಿದ ಹಿರಿಯ ಪತ್ರಕರ್ತರು ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರು ಇಂದಿಗೂ ನಮ್ಮ ನಡುವೆ ಇದ್ದಾರೆ. ಪತ್ರಕರ್ತರ ಪರಿಸ್ಥಿತಿ ಕಠಿಣವಾಗಿದ್ದರೂ ಪ್ರಾಮಾಣಿಕವಾಗಿ ವರದಿಗಾರಿಕೆ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರವು ಪತ್ರಕರ್ತರ ಹಿತವನ್ನು ಗಮನದಲ್ಲಿರಿಸಿಕೊಂಡು ಅವರಿಗಾಗಿಯೇ ಅನೇಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ತಾಲೂಕು ಮಟ್ಟದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಅನೇಕ ಪತ್ರಕರ್ತರಿಗೆ ವೃತ್ತಿ ಬುನಾದಿಯನ್ನ ನೀಡಿವೆ ಎಂದ ಅವರು, ಉತ್ತಮ ಸಮಾಜ ಹಾಗೂ ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಕರಿಗೆ ಸಮಾಜದಲ್ಲಿ ಬಹಳ ಗೌರವದ ಸ್ಥಾನವಿದ್ದು ಶಿಕ್ಷಕರು ನಿರ್ವಹಿಸುವ ಕಾರ್ಯ ಅನನ್ಯವಾಗಿದೆ. ಆ ನಿಟ್ಟಿನಲ್ಲಿ ಪ್ರಾಂಶುಪಾಲ ಪ್ರಸನ್ನ ಅವರು ಕೂಡ ಪ್ರಥಮ ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಇವರಿಬ್ಬರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ದಿನದಂದು ಗೌರವಿಸುವ ಕರ್ತವ್ಯ ನಮ್ಮದಾಗಿದೆ ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಕೆಆರ್ ನೀಲಕಂಠ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರ ವರದಿಗಾರರ ಸಂಘದ ರಾಜ್ಯಾಧ್ಯಕ್ಷ ಸ್ಥಾನ ಸೇರಿದಂತೆ ವಿವಿಧ ಹುದ್ದೆಗಳನ್ನು ವಹಿಸಿಕೊಂಡು ಸಂಘಟನಾತ್ಮಕ ಕಾರ್ಯಗಳನ್ನು ವಿವಿಧ ಸವಾಲುಗಳ ಮಧ್ಯೆ 16 ವರ್ಷಗಳ ಕಾಲ ನಿರ್ವಹಿಸಿರುವುದು ತೃಪ್ತಿ ಕೊಟ್ಟಿದೆ. ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಸಿಗಲು ನಮ್ಮ ಹಿರಿಯ ಪತ್ರಕರ್ತರು ಕಾರಣರಾಗಿದ್ದಾರೆ. ನನ್ನ ಸೇವೆಯನ್ನು ಗುರುತಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ನೀಡುವ ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿ ಸೇರಿದಂತೆ ಸರ್ಕಾರದ ವಿವಿಧ ಸ್ಥಾನಮಾನಗಳು ತನ್ನನ್ನು ಹುಡುಕಿಕೊಂಡು ಬಂದಿವೆ ಎಂದರು. ಭಾರತ ದೇಶದ ಆಧ್ಯಾತ್ಮಿಕತೆಯ ಮೇರು ಪರ್ವತವಾದ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ ಜಯಂತಿ ಪ್ರಯುಕ್ತ ಮಹನೀಯರಾದ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಬಳಿಕ ತೇಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಸಂಸ್ಥೆ ಏರ್ಪಡಿಸಿದ್ದ ಉಚಿತ ಕಣ್ಣಿನ ಶಿಬಿರದಲ್ಲಿ ಪಾಲ್ಗೊಂಡು ಶಸ್ತ್ರಚಿಕಿತ್ಸೆಗೆ ಪಡೆದುಕೊಂಡ ರೋಗಿಗಳಿಗೆ ಶ್ರೀ ಮಲ್ಲಿಕಾರ್ಜುನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತ ಕನ್ನಡಕ ವಿತರಿಸಿ ಕಿಕ್ಕಿರಿ ಕುರುಹಿನ ಸಮುದಾಯ ಭವನಕ್ಕೆ 50,000 ಚೆಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಕಾಳೇಗೌಡ, ಕಸಾಪ ಕೆಆರ್ ಪೇಟೆ ತಾಲೂಕು ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕ ಡಾಕ್ಟರ್ ಯೋಗೇಶ್, ಜನಜಾಗೃತಿ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷೆ ನಳಿನಿ, ನಿರ್ದೇಶಕರಾದ ಕೆಆರ್ ರಾಜೇಶ್, ಸುನೀತಾ, ಪದ್ಮ, ಮೊಟ್ಟೆ ಮಂಜುನಾಥ್, ಶಿವರಾಜ್, ಡಿಸಿ ಕುಮಾರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಸುಜೇಂದ್ರ ಕುಮಾರ್, ಉದ್ಯಮಿ ಗ್ಯಾಸ್ ರಾಜಶೇಖರ್, ಹಿರಿಯ ಪತ್ರಕರ್ತರಾದ ಬಳ್ಳೆಕೆರೆ ಮಂಜುನಾಥ್, ಕಸಾಪ ಮಾಜಿ ಅಧ್ಯಕ್ಷ ಹರಿಚರಣ್ ತಿಲಕ್, ಕೆಆರ್ ಪೇಟೆ ಕಾರ್ಯನಿರತ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್, ಆರ್ಎಸ್ಎಸ್ ಮಂಜುನಾಥ್, ಪ್ರಾಂಶುಪಾಲ ಪ್ರಸನ್ನ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನೆ ಅಧಿಕಾರಿಗಳಾದ ತಿಲಕ್ ರಾಜ್, ಕಿಕ್ಕೇರಿ ಪ್ರಸಾದ್, ವಿಶ್ರಾಂತ್ ಪೊಲೀಸ್ ಅಧಿಕಾರಿ ಶಂಕರಲಿಂಗೇಗೌಡ, ಮುಖಂಡರಾದ ಕೋಮನಹಳ್ಳಿ ಮಂಜುನಾಥ್, ಸಾಧುಗೋನಹಳ್ಳಿ ಕೋಳಿ ಮಂಜು, ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಅವರ ಆಪ್ತ ಸಹಾಯಕ ಗಂಜಿಗೇರೆ ಮಹೇಶ್, ಧರ್ಮಸ್ಥಳ ಸಂಸ್ಥೆಯ ಮೇಲ್ವಿಚಾರಕಿ ಗುಣಶ್ರೀ, ಸೇವಾ ಪ್ರತಿನಿಧಿ ಸೇರಿದಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಕೆಎನ್ ಸಾಗರ್, ಕೃಷ್ಣರಾಜಪೇಟೆ, ಎನ್ಕೆಎಸ್ ಟಿವಿ4 ಮಂಡ್ಯ.
ಎಲ್ಲ ತಿಳಿದಿದೆ. ಇವತ್ತು ಇಲ್ಲಿ 4 ಕಾರ್ಯಕ್ರಮಗಳು ಒಂದೇ ವೇದಿಕೆಯಲ್ಲಿ ನಡೀತಾ ಇದ್ದಾವೆ. ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಕನ್ನಡಕಗಳ ವಿತರಣಾ ಕಾರ್ಯಕ್ರಮ, ಅಪೂರ್ವ ಆಸ್ಪತ್ರೆಯ ವತಿಯಿಂದ ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ವಿಮಾ ಪಾಲಿಸಿ ಬಾಂಡ್ ವಿತರಣಾ ಕಾರ್ಯಕ್ರಮ, ಮತ್ತೊಬ್ಬ ಸನ್ಮಿತ್ರ KR ನೀಲಕಂಠ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ, ಮತ್ತೆ ವಿವೇಕಾನಂದ ಜಯಂತಿ. ಈ 4 ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸನ್ಮಿತ್ರರಾದಂತಹ ಸನ್ಮಾನ್ಯ ಕೆ ಕಾಳೇಗೌಡ್ರೆ, ಈ ಕಾರ್ಯಕ್ರಮಕ್ಕೆ ಪ್ರಧಾನವಾಗಿ ಇಲ್ಲಿ ಆಸೀನರಾಗಿರತಕ್ಕಂತಹ ಅಭಿನಂದಿತರಾದಂತಹ ಸನ್ಮಾನ್ಯ KR ನೀಲಕಂಠ ಅವರೇ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಅವಕಾಶ ಕಲ್ಪಿಸಿ ಎಲ್ಲದಕ್ಕೂ ಕೂಡ ಸಹಕಾರ ಕೊಡ್ತಾ ಇರತಕ್ಕಂತಹ ಧರ್ಮಸ್ಥಳ ಕ್ಷೇತ್ರದ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರು, ಸಹೃದಯರು, ಸಮಾಜ ಸೇವಕರು ಆದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸರ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದಂತಹ ಡಾಕ್ಟರ್ ಯೋಗೇಶ್ ಸರ್ ಅವರೇ, ಹಾಗೆಯೇ ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದಂತಹ ಮತ್ತೊಬ್ಬ ಸನ್ಮಿತ್ರ KS ರಾಜೇಶ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತರು, ಸನ್ಮಿತ್ರರಾದಂತಹ ಸನ್ಮಾನ್ಯ ಬೆಳ್ಳೆಕೆರೆ ಮಂಜುನಾಥ್ ಅವರೇ, ಹಾಗೆಯೇ ಗವಿಮಠದ ಮೊರಾರ್ಜಿ ವಸತಿ ಶಾಲೆಯ ಪ್ರಾಂಶುಪಾಲರು, ಸನ್ಮಿತ್ರರಾದಂತಹ ನಮ್ಮ ಕುಪ್ಪಳ್ಳಿ ಪ್ರಸನ್ನ ಕುಮಾರ್ ಅವರೇ, ಹಾಗೆಯೇ ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತಹ ಸನ್ಮಿತ್ರರಾದ ಸುಜೇಂದ್ರ ಕುಮಾರ್ ಅವರೇ, ಹಾಗೆಯೇ ಧರ್ಮಸ್ಥಳ ಕ್ಷೇತ್ರದ ನಳಿನಿ ಮೇಡಮ್ ಅವರೇ, ಮತ್ತೊಬ್ಬರು ಹಿರಿಯರಾದ ಸನ್ಮಾನ್ಯ ರಾಜಶೇಖರ್ ಅವರೇ, ಇಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗೌರವಾನ್ವಿತರೆ. ಬಹುಶಃ ಈ ಕಾರ್ಯಕ್ರಮಗಳೇ, ಆದರೆ ಇಲ್ಲಿ ವಿಶೇಷವಾಗಿ ನನಗೆ ಇವತ್ತಿನ ಅಭಿನಂದಿತರ ಬಗ್ಗೆ ಮಾತಾಡಲಿಕ್ಕೆ ಹೇಳಿರೋದ್ರಿಂದ ನನ್ನ ಕಾರ್ಯಭಾರದ ಚೌಕಟ್ಟನ್ನು ನಾನು ಕಡಿಮೆ ಮಾಡಿಕೊಂಡು ನೇರ ಅಭಿನಂದನೆಗೆ ನಾನು ಬಂದ್ಬಿಡ್ತೀನಿ. ಬಹುಶಃ ನಿಮಗೆ ಈಗಾಗಲೇ ಎಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ, ಇವತ್ತು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯ ಮಟ್ಟದ 2 ಪತ್ರಕರ್ತರಿಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಈ ಹಿಂದೆ ನಮ್ಮ ಸನ್ಮಿತ್ರ SP ಮಂಜುನಾಥ್ ಅವರಿಗೆ ಕಳೆದ 2-3 ವರ್ಷದ ಹಿಂದೆ ಈ ಪ್ರಶಸ್ತಿಯ ಗೌರವ ಸಿಕ್ಕಿತ್ತು. ಅನಂತರ ನಮ್ಮ ಸನ್ಮಿತ್ರರಾದಂಥ ನೀಲಕಂಠ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ಇದೊಂದು ರಾಜ್ಯ ಮಟ್ಟದ ಪ್ರಶಸ್ತಿ. ಇದಕ್ಕೆ 50,000 ನಗದು ಪುರಸ್ಕಾರ ಇರುತ್ತದೆ. ಪುರಸ್ಕಾರಕ್ಕಿಂತ ಹೆಚ್ಚಾಗಿ ಆ ಪ್ರಶಸ್ತಿಯ ಗೌರವ ಬಹುಶಃ ಅದು ಬೇರೆ ಎಷ್ಟು ಎತ್ತರದ್ದು ಅಂತ ವರ್ಣನೆ ಮಾಡಲಿಕ್ಕೆ ಅಸದಳವಾದದ್ದು. ಬಹುಶಃ ನಮ್ಮ ತಾಲೂಕಿನ ಪತ್ರಿಕಾ ಕ್ಷೇತ್ರವನ್ನು ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನೋಡೋದಾದರೆ, 70ರ ದಶಕದಲ್ಲಿ ನಮ್ಮ ಕಿಕ್ಕೇರಿ ನಾರಾಯಣ ಅವರೆಲ್ಲ ಪ್ರಜಾವಾಣಿಯಲ್ಲಿ ಒಂದಷ್ಟಿದ್ರೆ ಹೊರತು ಇಡೀ ತಾಲೂಕು ಮಟ್ಟದಲ್ಲಿ ಪತ್ರಿಕಾ ಕ್ಷೇತ್ರ ವಿಸ್ತರಿಸಿರಲಿಲ್ಲ. ಬಹುಶಃ ಈ ಪತ್ರಿಕಾ ಕ್ಷೇತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಜನರ ಗಮನಕ್ಕೆ ಬರುವಂತೆ ಇಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥವರು ಮೊದಲು ಕೆ ಕಾಳೇಗೌಡರು. 1983-84ರ ದಶಕದಲ್ಲಿ ಅವರು ಪ್ರಜಾವಾಣಿ ಪತ್ರಿಕೆಗೆ ವರದಿಗಾರರಾಗುವ ಮೂಲಕ ಬಹುಶಃ ಇಡೀ ತಾಲೂಕಿನಲ್ಲಿ ಗಮನ ಸೆಳೆಯತ ಪತ್ರಿಕರ್ತರ ಬಗ್ಗೆ ಒಂದು ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದ್ರು. ಅಲ್ಲಿಗಂಟ KR-ಪೇಟೆನಲ್ಲಿ ನಾನು ಕಂಡಂತೆ ಬೇರೆ ಪತ್ರಕರ್ತರು ಇರಲಿಲ್ಲ. ಬಹುಶಃ ಅವರ ನಮ್ಮ ಸತ್ಯದ ಕಾರಣದಿಂದ ಬಹುಶಃ ಅವರ ಒಂದು ಒತ್ತಾಸೆಯ ಮೇರೆಗೆ ನಾನು ಅನಂತರ ಬಂದೆ. ಮೊದಲು ಅವರು ನನ್ನನ್ನು ಕೊಡಲು ಪತ್ರಿಕೆಗೆ ವರದಿಗಾರರಾಗಿ ಮಾಡಿಸ್ಕೊಟ್ಟಿದ್ರು. ಅನಂತರ ನಾನು ಖಾದ್ರಿ ಶಾಮಣ್ಣವರ ಸಂಪರ್ಕದ ಮೂಲಕ ನಾನು ಕನ್ನಡಪ್ರಭಕ್ಕೆ ಬಂದೆ. ನನ್ನ ನಂತರ ಈ ಕ್ಷೇತ್ರಕ್ಕೆ ಬಂದಂಥವರು ನೀಲಕಂಠ ಅವರು. ಬಹುಶಃ ನೀಲಕಂಠ ಅವರು ಅನಂತರ ಪತ್ರಿಕಾ ಕ್ಷೇತ್ರಕ್ಕೆ ಬಂದರು ಕೂಡ ಒಂದು ಬದಲಾವಣೆ ಆಗಬೇಕು. ಈ ನಿಟ್ಟಿನಲ್ಲಿ ಇವರಿಗೆ ಸಹಕರಿಸಿದಂತ ನಮ್ಮ ರಾಜ್ಯ ಹಿಂದುಳಿದ ವರ್ಗಗಳ ಪತ್ರಕರ್ತರ ಸಂಘ ಮತ್ತು ಸಂಪಾದಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಮಣಿಯವರು, ಈಗ ಅಕಾಡೆಮಿ ಸಿದ್ದರಾಜು ಅವರು ಎಲ್ಲರೂ ಕೂಡ ಬಹಳ ಬೇಕಾದಂತ ವ್ಯಕ್ತಿ ಮತ್ತು ತಿಳಿಸುವಂತ ವ್ಯಕ್ತಿ. ಮಾಧ್ಯಮ ಇವತ್ತು ಬಹಳ ವರ್ಣವಂಚಿತವಾಗಿದೆ, ಬಹಳ ಕಲರ್ಫುಲ್ ಆಗಿದೆ. ಅವತ್ತು ಬಹಳ ಪರಿಶ್ರಮದಿಂದ ನಾವು ಪಟ್ಟಿರುವ ಪರಿಶ್ರಮವನ್ನು ನೆನ್ಕೊಂಡ್ರೆ ಅವತ್ತು ನಾವು ಅದಕ್ಕೆ ಹಾಕುವಂತ ನಮ್ಮ ವೈಯಕ್ತಿಕ ಬದುಕುಗಳು ಹಾಕೊಂಡಿದ್ರೆ ನಮ್ಮ ಬದುಕುಗಳು ಇವತ್ತು ಯಾವ ಮಟ್ಟಕ್ಕೆ ಇರ್ತಿತ್ತು ಅಂತ ಊಹೆ ಮಾಡೋದು ಕಷ್ಟ. ನಮ್ಮ ಬುದ್ಧಿವಂತಿಕೆಯನ್ನೆಲ್ಲ ಬನ್ನಿ ಸಮಾಜಕ್ಕೆ ಕೊಟ್ಟು ಈ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಈ ಸಮಾಜದಿಂದ ನಾವು ಗೌರವ ಬಿಟ್ಟರೆ ಇನ್ನೇನೂ ವಾಪಸ್ ತೆಗೆದುಕೊಂಡಿಲ್ಲ.
ಸಮಾಜ ನಮಗೆ ವಿಪರೀತವಾಗಿ ಗೌರವ ಕೊಟ್ಟಿದೆ, ನಮ್ಮೆಲ್ಲರನ್ನು ಗೌರವಿಸಿದೆ. ಅಲ್ಲ ಮನುಷ್ಯ ಆ ಮಟ್ಟಿಗೆ ತಾವು ಮಾಡುವ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಅಂಗಡಿ ಇತ್ತು, ಅಂಗಡಿ ಕೂತ್ಕೊಂಡು ಬಂದವರಿಗೆ ಪತ್ರಿಕೆ ಬಗ್ಗೆ ನಾನು ಹೇಳೋದು ಪತ್ರಿಕೆನ. ಆದ್ರೆ ಆರ್ಥಿಕ ಮುಖಗಳು ಜನರಲ್ಲ ಅಷ್ಟೇ, ನಿಮಗೆ ಗೊತ್ತಲ್ಲ ಆಗಿದ್ದರೆ ಆರ್ಥಿಕ ಬಹಳ ವ್ಯತ್ಯಾಸ ಇದೆ. ಮುಂದುವರ್ಸಕ್ ಆಗಿಲ್ಲ. ಡಿಜಿಟಲ್ ಆರಂಭ ಆಗೋಯ್ತು ಅಷ್ಟೊತ್ತಿಗೆ. ಡಿಜಿಟಲ್ ಆರಂಭ ಆದಾಗ ಏನಾದ್ರು ನಿಮ್ಗೆ ಗೊತ್ತಲ್ಲ. ಆಮೇಲೆ ಏನ್ ಮಾಡಿದ್ರು, ನೀರ್ಗಂಟು ಎಷ್ಟು ಹಠವಾದಿ ಮತ್ತು ಹೇಳು ಅವ್ನು ಯಾರು ಕೇಳಲ್ಲ, ಮಾನಸಿಕ ಮಾಡದೆ ಅವನು. ನಾವು ಸುದ್ದಿ ಸಂಗ್ರಹ ಪೇಪರ್ ನಡೆಸಿದರೆ ಏನೋ ಒಂದು ದೊಡ್ಡ ಮುಂದೆ ಇತ್ತು, ಅಷ್ಟು ಕಾಲ ರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಕಳ್ಕೊಂಡಿತ್ತು. ಮತ್ತೆ ಆಗಿರಲಿಲ್ಲ. ಅವನು ಧೈರ್ಯವಾಗಿ ನಿಲ್ಲಿಸಬೇಕು ಅಂದ್ರೆ ಆ ಹೇಮಾವತಿ ಬರೆಯುವ ಪತ್ರಿಕೆನ ಬಣ್ಣದಲ್ಲೇ ತಗೊಂಡು ಬಂದ. ಆಗ ಚುನಾವಣಾ ಸಮಯ ಈ ಬಬ್ರುವಾಹನ ಕಾಲದ ಪರಿಶೀಲನೆಯಲ್ಲಿ ಅಪ್ಪ ಮಕ್ಕಳು ಎಲೆಕ್ಷನ್ ನಿಂತಿದ್ರು. ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಅವರು ವಿದೇಶದಲ್ಲಿ ಭಾಷಣ ಮಾಡ್ಬೇಕಾದ್ರೆ ಎಷ್ಟು ಇವ್ರು ಏನು ಸನ್ಯಾಸಿ ಇವ್ರು ಏನು ಭಾಷಣ ಮಾಡ್ತಾರೆ ಅನ್ನುವಾಗ ಓ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತಿದ್ದಕ್ಕೆ ಇಡೀ ಸಮಾರಂಭ ಚಪ್ಪಾಳೆಯ ಧಿಕ್ಕರಿಸ್ತಂತೆ. ಯಾರಿಗೂ ಇಡೀ ಏನೇನು ನೋಡ್ತಿದ್ರು ಅಷ್ಟು ಜನರು ಕೂಡ ಆ ವ್ಯಕ್ತಿ ಮೇಲೆ ವ್ಯಕ್ತಿ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಒಂದು ವಿಚಾರವನ್ನು ನಾವು ಕಾಣಬಹುದಾಗಿದೆ. ಅಂತ ಮಹಾನ್ ಭಾವನ ಇವತ್ತು ನಾವು ಸ್ಮರಿಸುವಂತ ಒಂದು ವಿಶೇಷ ಸುವರ್ಣ ಅವಕಾಶವನ್ನ RTO ಮಲ್ಲಿಕಾರ್ಜುನ್ ಸರ್ ಅವರು, RTO ಸಂಘದ ಅಧ್ಯಕ್ಷರು ಮತ್ತು ಎಲ್ಲಾ ಕ್ಷೇತ್ರದಲ್ಲೂ ಅವರ ಉಳಿಪು ತುಂಬಾ ಅಪಾರವಾದದ್ದು. ಯಾಕಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ಯಾರೇ ಬಂದ್ರು ಕೂಡ, ಯಾಕಂದ್ರೆ ಇವತ್ತು ಏನು ಖಾಸಗಿ ಇರ್ತಕ್ಕಂಥ ಜವಾಬ್ದಾರಿಗಿಂತ ಹೆಚ್ಚು ಜವಾಬ್ದಾರಿಗಳನ್ನ ಕೂಡ ಇವತ್ತು ಮಾಡ್ತಾ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರೇ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತ ಗುಣಚಂದ್ರ ಸೇವಸರ್ ಅವರೇ, ನಮ್ಮ ಗುರುಗಳು ನೆಚ್ಚಿನ ಗುರುಗಳಾದಂತ ರವಿಚಂದ್ರ ಸರ್ ಅವರೇ ಮತ್ತು ಈ ಬಳ್ಳೇಕೆರೆ ಮಂಜಣ್ಣವರು, ಅವ್ರು ಯಾವುದೇ ಶಾಲೆಯಲ್ಲಿ ವರ್ಕ್ ಮಾಡಿದ್ರು ಆ ಶಾಲೆ ಆ ಊರು ಅಭಿವೃದ್ಧಿ ಆದಂತೆ ಯಾರೇ ಶಾಸಕರಾಗಿರ್ಲಿ, ಯಾರೇ ಮಿನಿಸ್ಟರ್ ಆಗಿರ್ಲಿ, ಎಲ್ಲರ ಜೊತೆನೂ ಆರೋಗ್ಯ ಮಾಹಿತಿ ಕಾರ್ಯಕ್ರಮಗಳಾದಾಗ ನಮ್ಮ ಸಂಸ್ಥೆಯ ಇನ್ನೊಂದು ಅಂಗ ಸಂಸ್ಥೆ ಜನಜಾಗೃತಿ ವೇದಿಕೆ ಇದರಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಕಾರ್ಯಕ್ರಮದ ಜೊತೆಯಲ್ಲಿ ಅವರು ಇವತ್ತು ಸಮಾಜ ಸೇವೆಯನ್ನ ಮಾಡ್ತಾ ಇರುವಂತದ್ದು. ಯಾವುದೇ ಕಾರ್ಯಕ್ರಮಗಳಾದಾಗಲೂ ಕೂಡ ಅವರು ತನ್ನದೇ ಆದಂತಹ ಕೊಡುಗೆಯಲ್ಲಿ ಸಮಾಜಕ್ಕೆ ಈ ಬೇರಪೇಟೆ ಭಾಗದಲ್ಲಿ ಕೊಡ್ತಾ ಇದ್ದಾರೆ ಅಂತ ಮಲ್ಲಿಕಾರ್ಜುನ್ ಸರ್ ಅವರು ಇವತ್ತು ಕನ್ನಡಕ ವಿತರಣೆಯನ್ನ ಮಾಡುವಂತದನ್ನ ಇವತ್ತು ಮಾಡ್ತಾ ಇದ್ದಾರೆ. ಸುಮಾರು ಒಂದು 20 ಮಂದಿಗೆ ಇವತ್ತು ಕನ್ನಡಕ ವಿತರಣೆ ಕೂಡ ಆಗ್ತಾ ಇದೆ. ಹಾಗಾಗಿ ಅವರ ಸೇವೆ ಕೂಡ ಅನನ್ಯವಾಗಿರ್ತಕ್ಕಂಥದ್ದು. ಅವರ ಸೇವೆ ಕೂಡ ಇನ್ನಷ್ಟು ಏನು ಅದು ಈ ಸಮಾಜಕ್ಕೆ ಇನ್ನಷ್ಟು ಸಿಗಲಿ ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇದಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಮುಂದಕ್ಕೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಬೇಡಿಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭಾಶಯ. ಜೀವನವನ್ನ ಇದಕ್ಕಾಗಿ ಮುಡುಪಾಗಿಟ್ಟ, ಅದಕ್ಕೆ ವಿಧಾನ ಆಗಿದೆ. ಆದ್ರೆ ವಿಧಾನ ಆದ್ರೂ ಕೂಡ ತಪ್ಪೇನಿಲ್ಲ, ಸಿಕ್ಕಿದೆ. ಸಂತುಷ್ಟವಾಗಿ ಒಳ್ಳೆ ಎಂಜಾಯ್ ಮಾಡೋ ಟೈಮಲ್ಲಿ ಸಿಕ್ಕಿದೆ. ಹಾಗಾಗಿ ನಮ್ಮ ಎಲ್ಲರ ಪರವಾಗಿ ಒಂದು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈ ಅದರ ಒಂದು ಭಗವದ್ಗೀತೆಯಲ್ಲಿ ಒಂದ್ ಕಡೆ ಕೃಷ್ಣನ ಅರ್ಜುನ ಕೇಳ್ತಾನೆ, ಎಲ್ಲವೂ ಕೂಡ ಹಣೆ ಬರಹದಂತೆ ಆಗುತ್ತೆ ಅಂತ ಹೇಳ್ತಿರಲ್ಲ, ಹಣೆ ಬರಹದಿಂದ ಆಗೋದಾದ್ರೆ ಪ್ರಯತ್ನ ಯಾಕೆ ಅಂತ ಭಗವಂತನ ಕೇಳ್ತಾನೆ ಅರ್ಜುನ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ಪ್ರಯತ್ನದಿಂದಲೇ ಆಗ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ತಿದ್ರೆ ಯಾರೇ ಕಷ್ಟ ಬಿದ್ದು ಇವತ್ತುವರೆಗೆ ಯಾವುದೇ ರೀತಿ ಪ್ರತಿಫಲಾಂಶ ಇದೆ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಮತ್ತು ಅವ್ರಿಗೆ ಸಿಕ್ಕಿರತಕ್ಕಂತ ಏನು ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅವರಿಗಿಂತ ಆ ಮಾಧ್ಯಮಕ್ಕೆ ಆ ಪ್ರಶಸ್ತಿಗೆ ಹೆಚ್ಚು ಇವರು ಕೊಟ್ಟಿರೋದಕ್ಕೆ ಹೆಚ್ಚು ಶಕ್ತಿ ಇದೆ ಅಂತ, ಶಕ್ತಿ ಬರ್ತಾ ಇದೆ ಅಂತ ಕೂಡ ಹೇಳ್ತಾ, ಮತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕಾಳೇಗೌಡ ಸರ್ ಅವ್ರ ಶಿಕ್ಷಣ ತಜ್ಞರು, ಪ್ರಗತಿ ಶಾಲೆಯನ್ನ ಇವತ್ತು ಅತಿ ಕಡಿಮೆ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಣವನ್ನು ತೆಗೆದುಕೊಂಡು ಇವತ್ತು ಶಾಲೆ ನಡೆಸೋ ನಿಟ್ಟಿನಲ್ಲಿ ಅವರು ತುಂಬಾ ಈ ಈ ತಾಲೂಕಿನಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2013ರಲ್ಲಿ ವಿದ್ವತ್ತು, ಅವರಿಗಿರ್ತಕ್ಕಂಥ ವಾಗ್ದೇವಿಯ ಕೃಪೆ, ಅವರಿಗಿರ್ತಕ್ಕಂಥ ಕಂಠಸಿರಿ, ಅದನ್ನ ಸದ್ಬಳಕೆ ಮಾಡ್ಕೊಂಡಿರ್ತಿದ್ರೆ ಇವತ್ತು ನಮ್ಮ ರಂಗಣ್ಣನ ಲೆವೆಲ್ನಲ್ಲೋ
ಅಥವಾ ಅಜಿತ್ ಹನುಮಕ್ಕನವರಲ್ಲೋ ಶೇಪ್ ಆಗಲಿಲ್ಲ, ಅದಕ್ಕೊಂದು ಅವಕಾಶ ಸಿಗ್ಲಿಲ್ಲ. ಹಲವಾರು ವಿಚಾರ ಯಾರು ಹೇಳಿದ್ರು ಇವಾಗಲೂ ಕೂಡ. ಅದಕ್ಕೆ ಅವಕಾಶ ಸಿಗಬೇಕು, ಅದೃಷ್ಟ ಸಿಗಬೇಕು, ಅದೃಷ್ಟನೂ ಇರಬೇಕು, ಅವಕಾಶನೂ ಇರಬೇಕು. ಅದಕ್ಕೆ ಅನುಕೂಲಕರವಾದಂತ ವಾತಾವರಣನೂ ಕೂಡ ಬೇಕಾಗ್ತದೆ. ಅವರು KR ಪೇಟೆಗೆ ಸೀಮಿತವಾಗದೆ ಏನಾದರೂ ಬೆಂಗಳೂರು ರಾಜಧಾನಿಗೆ ಏನಾದರೂ ಬಂದಿದ್ರೆ, ನೀಲಕಂಠಣ್ಣವರು ಮಂಜಣ್ಣ ಹೇಳ್ತಾ ಇದ್ರು, ನಮ್ಮ ಜೀವಿತ ಅವಧಿಯನ್ನೆಲ್ಲವನ್ನೂ ಕೂಡ ಪತ್ರಿಕೋದ್ಯಮಕ್ಕೆ ಜನರಿಗೋಸ್ಕರ ಅಂತ ಮಾಡೋದ್ರ ಬದಲು ನಾವೇನಾದ್ರೂ ಬೇರೆ ಮಾಡಿದ್ರೆ ಉತ್ತಮವಾದ ಸಾಧನೆ ಮಾಡ್ತಿದ್ವೇನೋ ಅಂತ. ಖಂಡಿತವಾಗ್ಲೂ ನೀಲಕಂಠಣ್ಣ ಪತ್ರಿಕೋದ್ಯಮದಲ್ಲೇನೆ, ಮಾಧ್ಯಮದಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಉತ್ತುಂಗದ ಬೇರೆ ಶಿಖರಕ್ಕೆ ಏರ್ಬಹುದಾ. ಹಿರಿಯ ಸ್ನೇಹಿತರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಈಗಾಗಲೇ ಅಭಿನಂದನಾ ಭಾಷಣವನ್ನು ನನ್ನ ಗೆಳೆಯ ಹರಿಚರಣ್ ಹೇಳಿದ್ದಾರೆ. ಅವರು ಒಟ್ಟಾರೆ ತಾಲೂಕಿನ ಪತ್ರಿಕೋದ್ಯಮದ ಬಗ್ಗೆ ಮಾತನಾಡೋದು, ನಾನು ಅದನ್ನು ಮುಟ್ಟಕ್ಕೆ ಹೋಗಲ್ಲ. ನಾನು ಮುಟ್ತಕ್ಕಂಥದ್ದು ಬರೀ ನೀಲಕಂಠವ್ರ ಬಗ್ಗೆ ಮಾತ್ರ ಮಾತಾಡ್ತೇನೆ. ಆಗ ಬಹಳ ಹೆಚ್ಚು ಕಡಿಮೆ 85, 86, 88, 90ನೇ ಇಸ್ವಿ ನಾವೆಲ್ಲ ಒಂಚೂರು ಕಂಡುಬಿಡುವಂತೆ 90ನೇ ಇಸ್ವಿ, 90, 91ನೇ ಇಸ್ವಿನಲ್ಲಿ ನೀಲಕಂಠ ಹೇಳಿದಂಗೆ, ತಿಲಕ್ ಹೇಳಿದಂಗೆ ಕಾಳೇಗೌಡರು, ಮುಂಚೂಣಿ ಪತ್ರಕರ್ತರು, ನೀಲಕಂಠ ಅವರು ಯಾವಾಗಲೂ ಎದುರ ಮೇಲೆ ಬ್ಯಾಗ್ ಹಾಕೊಂಡು ಒಂದು ಕ್ಯಾಮ್ರಾ ಇಟ್ಕೊಂಡು